ನಗರಸಭೆಗೆ ಬೆಂಕಿ ಹಚ್ತೀನಿ, ದಂಗೆ ಎಬ್ಬಿಸ್ಬಿಡ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಈ ಮಾತುಗಳನ್ನು ಆಡಿದಂತಹ ಈ ರಾಜೀವ್ ಗೌಡ ಎಲ್ಲಿ ಒಂದು ವಾರ ಆದರೂ ಕೂಡ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅಂತಂದ್ರೆ ಪೊಲೀಸರು ಯಾವ ರೀತಿ ಅಂತ ಸಮರ್ಥರು ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಎತ್ತಬೇಕು. ಈಗ ಪೊಲೀಸರ ಬಗ್ಗೆ ಅನುಮಾನ ಬರ್ತಾ ಇದೆ. ಧಮ್ಕಿ ದಂಗೆ ಪುಡಾರಿ ರಾಜೀವ್ ಗೌಡ ಎಲ್ಲಿ, ಯಾವಾಗ ಬಂಧನ? ವಾರ ಕಳೆದರೂ ಕೂಡ ಪತ್ತೆಯಾಗಿಲ್ಲ ರಾಜೀವ್ ಗೌಡ. FIR ದಾಖಲಾಗಿದೆ. 6 ತಂಡ ರಚನೆ ಮಾಡಿದಾರಂತೆ. ರಾಜೀವ್ ಗೌಡನ ಮತ್ತಷ್ಟು ಕ್ರಿಮಿನಲ್ ಹಿನ್ನೆಲೆ ಬಯಲಾಗಿದೆ. ರಾಜೀವ್ ಗೌಡ ವಿರುದ್ಧ ದಾಖಲಾಗಿರೋದು 16 ಪ್ರಕರಣಗಳು. ನಟೋರಿಯಸ್ ಕ್ರಿಮಿನಲ್ ರಾಜೀವ್ ಗೌಡ ಬೆನ್ನು ಬಿದ್ದಿದ್ದಾರೆ ಈಗ ಪೊಲೀಸರು. ಒಂದರಲ್ಲಿ ಆ 16 ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಪ್ರಕರಣದಲ್ಲಿ ಈಗಾಗಲೇ ಕನ್ವಿಕ್ಟ್ ಕೂಡ ಆಗಿದ್ದಾರೆ ಅವರು. 3 ತಿಂಗಳ ಶಿಕ್ಷೆ ಏನೋ ಇದೆ, 80 ಲಕ್ಷ ಏನೋ 85 ಸಾವಿರನೋ ಎಷ್ಟೋ ದಂಡ ಇದೆ. ಯಾವ್ಯಾವುದಿದೆ ಇದು ಒಂದೇ ಅಲ್ಲ, ಹಿಂದೆಯೂ ಕೂಡ ಧಮಕಿ ಹಾಕಿರುವಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕ್ರಿಮಿನಲ್ ಕೇಸ್ಗಳೇ. ಈ ವ್ಯಕ್ತಿಯನ್ನ ನೋಡ್ತಾ ಇರಿ ನೀವು. ಬೇಕಿದ್ರೆ ಕಾಂಗ್ರೆಸ್ನವರು ಈಗ ಅವರನ್ನ ವೇದಿಕೆಯ ಮೇಲೆ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತಾರೆ. DJ-ಹಳ್ಳಿ KG-ಹಳ್ಳಿಯಲ್ಲಿ ಮೊದಲನೇ ಆರೋಪಿಯನ್ನು ನೋಡಿಲ್ವಾ ನಾವು? ಯಾವ ರೀತಿಯಾಗಿ ಯಾವ ಪೊಸಿಷನ್ ಅನ್ನ ಕೊಟ್ಟು ಹೇಗೆ ಸನ್ಮಾನ ಮಾಡಿಕೊಂಡು ಪಕ್ಕದಲ್ಲಿ ನಿಲ್ಸ್ಕೊಂಡು ಓಡಾಡ್ತಾರೆ ಅಂತ ಹೇಳಿ. ಸೊ ಭೂಗತವಾಗಿರುವಂಥ ರಾಜೀವ್ ಗೌಡ ಯಾಕೆ ಸಿಗ್ತಾ ಇಲ್ಲ ಇನ್ನೂ ಕೂಡ? ಯಾಕೆ ಹುಡುಕೋಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ? ಯಾವ ಒತ್ತಡ ಈಗ ಕಾಣಿಸ್ತಾ ಇದೆ ಪೊಲೀಸರಿಗೆ? ಶಿಡ್ಲಘಟ್ಟ ಪೌರಾಯುಕ್ತೆಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀವ್ ಗೌಡ ಒಬ್ಬ ನಟೋರಿಯಸ್ ಕ್ರಿಮಿನಲ್. ರಾಜೀವ್ ಗೌಡ ವಿರುದ್ಧ ಒಟ್ಟು 16 ಪ್ರಕರಣಗಳು ಇರೋದು. ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀವ್ ಗೌಡ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ರಾಜೀವ್ ಗೌಡ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಅನ್ನುವಂಥದ್ದನ್ನು SP ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಹುಡುಕಾಟವನ್ನ ನಡೆಸಿದ್ದೀವಿ ಈಗ ಅಂತ. ಹಾಗಿದ್ರೆ ಇಲ್ಲಿಯವರೆಗೂ ಹೆಂಗ್ ಬಿಟ್ರಿ ಅಂತ ನಟೋರಿಯಸ್ ಕ್ರಿಮಿನಲ್ ಆಗಿದ್ರು. ಪದೇ ಪದೇ ಈ ರೀತಿಯಾಗಿ ಕೇಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಇದೆ ಅಂದ್ರೆ ಹ್ಯಾಬಿಚುವಲ್ ಅಫೆಂಡರ್. ಯಾವುದರಲ್ಲಿ ಸೇರಿಸ್ಬೇಕಾಗಿತ್ತು? ರೌಡಿ ಪಟ್ಟಿಗೆ ಸೇರಿಸ್ಬೇಕಾಗಿತ್ತು, ರೌಡಿ ಶೀಟರಲ್ಲಿ. ಯಾಕೆ ಸೇರಿಸಿಲ್ಲ ನೋಡಿ? ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ. ಅವರ ಮೇಲೆ ಕೂಡ ಎಷ್ಟು 16 ಕೇಸ್ ಇದೆ, 16 ಕೇಸಸ್ ಇದೆ. ಸುಮಾರು ಕೇಸಸ್ ಅವರು ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ. ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಚೆಕ್ ಮಾಡ್ತಾರೆ, ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ. ನಾನು ಸ್ವಂತ ASP ಆಗಿ ಅವರ ಮೇಲೆ 2 ಅಟ್ರಾಸಿಟಿ ಕೇಸಸ್ ಇತ್ತು. ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ. ತುಂಬ ನೊಟೋರಿಯಸ್ ಇದ್ದಾರೆ ಅವರು. ಬಿಕಾಸ್ ಅವ್ರಿಗೆ ಕೂಡ ಈ ಥರ ಥರ್ಡ್ ಪರ್ಸನಿಂದ ಅಥವಾ ಅವ್ರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಡೇ ಆ್ಯಂಡ್ ನೈಟ್ ನಮ್ಮ ಆಫೀಸರ್ಸ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ. 100% ಬೇಗ ಅರೆಸ್ಟ್ ಮಾಡ್ತೀವಿ ನಾವು ಅವ್ರಿಗೆ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಧುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಈಗ SP ಅವರು ಹೇಳ್ತಾ ಇರೋ ರೀತಿಯಲ್ಲಿ ಪೊಲೀಸರಲ್ಲೇ ಯಾರೋ ಅವ್ರ ಜೊತೆಗೆ ಲಿಂಕ್ ಇದ್ದಾರೆ. ಹಾಗಾಗಿ ಒಂದೊಂದು ಹೆಜ್ಜೆಯೂ ಕೂಡ ರಾಜೀವ್ ಗೌಡ ತಿಳಿತಾ ಇದೆ. ಹಾಗಾಗಿನೇ ಎಸ್ಕೇಪ್ ಆಗ್ತಾ ಇದ್ದಾರೆ. ಹಾಗಾಗಿ 1 ವಾರದಿಂದ ನಮ್ಗೆ ಹಿಡಿಯೋಕ್ಕಾಗ್ತಿಲ್ಲ ಅಂತ ಹೇಳಿ. ಹಾಗಿದ್ದಾಗ ಯಾರು ಅಂತ ಹೇಳಿ ಅದನ್ನು ಕೂಡ ಕಂಡುಹಿಡಿಯೋಕ್ಕಾಗ್ತಿಲ್ವ? ಯಾರ ಇನ್ವಾಲ್ವ್ಮೆಂಟು, ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ಅದು ಕಂಡುಹಿಡಿಯೋಕ್ಕಾಗಿಲ್ಲ ಅಂತಂದ್ರೆ ಇನ್ಯಾವುದ್ರಿ ಪೊಲೀಸ್ ಡಿಪಾರ್ಟ್ಮೆಂಟು ಚಿಕ್ಕಬಳ್ಳಾಪುರದಲ್ಲಿ? ಖಂಡಿತ ಅರುಣ್, ಜನವರಿ 14ನೇ ತಾರೀಕು ಕಂಪ್ಲೇಂಟ್ ದಾಖಲಾಗುತ್ತೆ. ಒಂದಲ್ಲ ಅಂತ 2 ಪ್ರಕರಣಗಳೀಗ ರಾಜೀವ್ ಗೌಡರ ವಿರುದ್ಧ ದಾಖಲಾಗಿರುವಂಥದ್ದು. ಅಂದರೆ ಅಮೃತ ಗೌಡರಿಗೆ ಧಮಕಿ ಹಾಕಿರುವಂಥ ವಿಚಾರ ಒಂದು, ಮತ್ತೊಂದು ಕಡೆ ಸ್ಥಳೀಯ ಶಾಸಕ ರವಿಕುಮಾರ್ ಅವರಿಗೆ ನಿಂದನೆ ಮಾಡಿರುವಂಥ ಪ್ರಕರಣ 2 ಕೂಡ ದಾಖಲಾಗಿ 1 ವಾರ ಕಳೆದಿದೆ. 1 ವಾರದಿಂದ ಪೊಲೀಸರು ಹಗಲು ರಾತ್ರಿ ನಾವು ಹುಡುಕ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಸ್ವತಃ SP ಅವರ ಬಾಯಲ್ಲೇ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೂಡ 3 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ, 3 ಮಂದಿ PSIಗಳ ನೇತೃತ್ವದಲ್ಲಿ 6 ಮಂದಿ ತಂಡಗಳಾಗಿ ಈಗಾಗಲೇ ಕೂಡ ಬೆಂಗಳೂರಿನ ನಾನಾ ಕಡೆ ಈಗಾಗಲೇ ಕೂಡ ತಲಾಶನ ಮಾಡಿದೆ. ಬೆಂಗಳೂರು ಸೇರಿದಂತೆ ಕೇರಳ, ತಮಿಳುನಾಡು ಮತ್ತು ಆಂಧ್ರದ ಕಡೆ ಕೂಡ ಈಗಾಗಲೇ ಪೊಲೀಸರು ಹೋಗಿ ಬಂದಿದ್ದಾರೆ. ಆದರೆ ಇದೆಲ್ಲವನ್ನ ಹರಿತಿರುವಂತಹ ರಾಜೀವ್ ಗೌಡ ಕ್ಷಣದಿಂದ ಕ್ಷಣಕ್ಕೆ ಪ್ಲೇಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮಾಧ್ಯಮಗಳಲ್ಲಿ ಅವರಿಗೆ ಮಾಹಿತಿ ಸೋರಿಕೆ ಆಗ್ತಿದೆ, ಪೊಲೀಸರು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾರೋ ಅವರಿಗೆ ಮಾಹಿತಿ ಕೊಡುವಂಥ 3ನೇ ವ್ಯಕ್ತಿ ಇದ್ದಾರೆ. ಹಾಗಾಗಿ ಅವರು ಪೊಲೀಸರ ಕಣ್ತಪ್ಪಿಸಿ ಕಳೆದ 1 ವಾರದಿಂದ ತಲೆಮರೆಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು 100ಕ್ಕೆ 100% ಅವರನ್ನು ಹಿಡಿತೀವಿ ಅನ್ನೋಂತಹ ಭರವಸೆಯ ಮಾತುಗಳನ್ನು ಈಗ SP ಅವರು ಮಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದಲೂ ಕೂಡ ಈ ಪ್ರಕರಣದ ಸಂಬಂಧ ಮಾತಾಡಲಿಕ್ಕೆ SP ಅವರು ಹಿಂಜರಿತಾ ಇದ್ರು. ಇವತ್ತು ಮೊದಲನೇ ಬಾರಿಗೆ ಈ ಪ್ರಕರಣ ಸಂಬಂಧ ಮಾತನಾಡಿದರೆ ಈಗಾಗಲೇ ಕೂಡ ರಾಜೀವ್ ಗೌಡ ವಿರುದ್ಧ 1 ಅಲ್ಲ 2 ಅಲ್ಲ ಅಂತೆ ಬೇರೆ ರೀತಿಯ ಪ್ರಕರಣ 16 ಪ್ರಕರಣಗಳಿದೆ. ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಅಂತ ಬ್ಯಾಕ್ ಗ್ರೌಂಡ್ ಇದೆ. ಹಾಗಾಗಿ ಅವರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ.
ವ್ಯಕ್ತವಾಗಿದೆ. ಮತ್ತೆ ಈ ಹಿನ್ನೆಲೆಯಿರುವಂತಹ ವ್ಯಕ್ತಿ ರಾಜೀವ್ ಗೌಡ ಪೊಲೀಸರು ತನಿಖೆಯ ಭಾಗವಾಗಿ ಏನೆಲ್ಲ ಮಾಡ್ತಾರೆ ಅನ್ನೋಂಥ ಅರಿವು ಅವರಿಗಿದೆ. ಹಾಗಾಗಿ ಪೊಲೀಸರ ಕಣ್ ತಪ್ಪಿಸಿ ಅವರು ಓಡಾಡ್ತಿದ್ದಾರೆ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಆದಷ್ಟು ಬೇಗ ನಾವು ಬಂಧಿಸ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಇವತ್ತು ಪೊಲೀಸರ ನಡೆಗೆ ಒಂದು ರೀತಿಯ ವ್ಯಾಪಕ ಬೇಸರ ಮತ್ತು ಅಸಮಾಧಾನ ವ್ಯಕ್ತವಾಗ್ತಿದೆ. ಯಾಕೆಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಇಷ್ಟು ದಿನ ಓಡಾಡ್ಕೊಂಡಿರ್ಲಿಕ್ಕೆ ಪೊಲೀಸರು ಬಿಡ್ತಿದ್ರ ಅನ್ನೋಂಥದ್ದೇ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಎಸ್ ಪಿ ಅವರಿಗೂ ಕೂಡ ಅದೇ ಮಾತನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಇವರು ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿ, ಪೊಲೀಸರು ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಅವರು ನಮ್ಮ ಕಣ್ ತಪ್ಪಿಸಿ ಓಡಾಡ್ಕೊಂಡಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಹಿಡಿತೀವಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತ ಆದರೆ ಆದಷ್ಟು ಬೇಗ ಬಂಧಿಸಬೇಕು ಅನ್ನೋಂಥ ಒತ್ತಾಯವನ್ನ ಮಾಡ್ತಾರೆ. ಇದರ ನಡುವೆ ಕೂಡ ರಾಜಕೀಯ ವಲಯದಲ್ಲಿ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಇವತ್ತು ಪೊಲೀಸರ ನಡೆಯನ್ನ ಖಂಡಿಸಿ ರಾಜೀವ್ ಗೌಡರ ಬಂಧನ ಆಗ್ಲೇಬೇಕು ಅನ್ನುವಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸ್ವತಃ ಸುಧಾಕರ್ ಅವರು ಬಂಧನ ಆಗಬೇಕು ಅಂತೇಳಿ ಪೊಲೀಸರ ಮೇಲೆ ಒತ್ತಡ ಆಗ್ತಿದ್ರೆ ಸಚಿವ ಕೆ ಎಚ್ ಮುನಿಯಪ್ಪನವರು ಎಲ್ಲೋ ಒಂದು ಕಡೆ ಬಂಧನ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.